ಎಂದಿನಂತೆ ವಿಷ್ಣು ಮಾತಾಡ್ತಾ ಇದ್ದೀನಿ. ಇದು ನಮ್ ಜೊತೆ ಹಿಪ್ ಹಾಪ್ ಗುರು ಪ್ರದೀಪ್ ಕುಮಾರ್, ಯಶವಂತ್, ಕಲ್ಯಾಣ್. ಏನ್ ವಿಶೇಷ ನಿಮ್ಗೇನು ಹೋಗೋ ದಾರಿಯಲ್ಲಿ ಹೇಳ್ತೀನಿ, ಇವಾಗ್ಲೇ ಹೇಳ್ಬಿಟ್ಟು ಬೋರಾಡ್ಸಲ್ಲ. ನಾವ್ ಆಲ್ರೆಡಿ ಆ ಜಾಗಕ್ಕೆ ಹೋಗಿದೀವಿ, ಮತ್ತೆ ಹೋಗ್ತಿದ್ರಿ. ನೀವು ಕೇಳ್ಬೋದು ಏನಪ್ಪಾ ಹೋಗಿರೋ ಜಾಗಕ್ಕೆ ಹೋಗ್ತಿದ್ಯಾ ಅಂತ. ಕೆಲವೊಂದ್ ಹಂಗೆ ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ತಿಳ್ಕೊಬೇಕಂತ ಅನ್ಸುತ್ತೆ. ಹೋಗೋದ್ರಲ್ಲಿ ಯಾವ ಪ್ಲೇಸ್ ಏನು ಎಲ್ಲ ಆಯ್ತಾ ತಿಳ್ಸೋಣ. ಅಭಿದಾಸ್ ಫಸ್ಟ್ ಟೈಮ್ ಬರ್ತದೆ ನಮ್ ಜೊತೆ, ಏನಾದ್ರು ಹೇಳಕ್ ಇಷ್ಟಪಡ್ತೀಯಾ? ಒಂಥರ ಖುಷಿ ಆಗ್ತಿದೆ. 4:15 ಬಸ್ ಇಟ್ಕೊಂಡು 4:10 ಇನ್ನೂ ರೆಡಿನೇ ಆಗ್ತಾವ್ ನೋಡಿ ಅವನು. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಈಗ ತೋರಿಸು ನೋಡಿ ಗಾಯ್ಸ್, ಇದೆ ಟಿಕೆಟ್ ಅಂತ. ಸೀಟ್ ಹುಡ್ಕೊಂಡು ಹೋಗ್ತಾ ಇದೆ, ಸೀಟೇ ಸಿಗ್ತಾ ಇಲ್ಲ. ವಿಜಯ್ ಯಾವ್ದು ಬುಕ್ ಮಾಡೋಣ ಗೊತ್ತಿಲ್ಲ. ಇನ್ನೊಂದು ಏನಂದ್ರೆ ಫಸ್ಟ್ ಟೈಮ್ 10 ಜನಕ್ಕೂ ಟಿಕೆಟ್ ಎಸ್ಬಿಟ್ಟಿದೀವಿ ನಾವು. 10 ಜನ ಇದ್ದವರು 4-5 ಟಿಕೆಟ್ ಎಸ್ತವ್ರಿ. ನಿಯತ್ತಾಗ 10 ಟಿಕೆಟ್ ತಗೊಂಡ್ರು ನಮ್ಮ ಕೊನೆಗೆ ಸಿಕ್ಕಿರೋ ಸೀಟ್ ಇದೆ. ನಾವು ಮುರುಡೇಶ್ವರ ಹೋಗ್ತಾ ಇದೀವಿ. ಅದ್ಭುತವಾದ VIP ಸೀಟ್ ತಗೊಂಡು. ತುಂಬಾ ಚೆನ್ನಾಗಿದೆ ಸೀಟ್, ನಂಗೆ ತುಂಬಾ ಇಷ್ಟ ಆಗಿದೆ. ಸಕಾಲ ಇಷ್ಟ ಆಯ್ತು. ನೆಕ್ಸ್ಟ್ ಟೈಮ್ ಇಲ್ಲೇ ಬರೋಣ. ನೋಡಿ ಒಂದ್ ಚಪಾತಿ ಚಪ್ಲಿಗಳೆಲ್ಲ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ತಗೊಳಕ. ಕರೆಕ್ಟಾಗಿ 9:27 ಆಗ್ಬಿಟ್ಟಿದೆ. ಬೆಳಗ್ಗೆ 5 ಗಂಟೆ 10 ನಿಮಿಷ ಆಗ್ಬಿಟ್ಟಿದೆ. ಮನೋಜ್ ಯಾವುದೋ ಸಾಹಸ ಮಾಡಕ್ಕೆ ಹೋಗ್ಬಿಟ್ಟು ಟ್ರೈನಿಂಗ್ ಕ್ಲಾಸಸ್ ಎಡ ನಿಂತ್ಕೊಂಡಿಲ್ಲ. ಆದ್ರೂ ಅವನಿಗೆ ಟ್ರೈನಿಂಗ್ ಮತ್ತೆ ಇವನು ಅಭಿ ನೋಡಿದ್ರೆ ಅರ್ಗಿನ ಕರೆಂಟ್ಗಳು ಹಾಕೊಂಡು ತೊಂದರೆ ಅವನಲ್ಲಿ. ನಾವಿವಾಗ ಮುರುಡೇಶ್ವರ ಎಂಟ್ರಿ ಗೇಟಿಗೆ ಬಂದಿದ್ದೀರಿ. ನಾವು ಇವತ್ತು ಇನ್ನೊಂದು ವಿಶೇಷ ಏನಂದ್ರೆ ವಿಜಯ್ ಕುಮಾರ್ ಹುಟ್ಟಿದ ಹಬ್ಬ. ಅವ್ರಿಗೆ ವಿಶ್ ಮಾಡ್ತಾ ಇದ್ದೀವಿ ನಾವು. ಹ್ಯಾಪಿ ಬರ್ಡೇ ವಿಜಯ್ ಕುಮಾರ್. ಲಾಸ್ಟ್ ಟೈಮ್ ಬಂದಿದ್ದೀರಿ ನಾವು, ಆದ್ರೆ ಈ ತರ ಪೇಂಟಿಂಗ್ ಮಾಡಿದ್ದಿಲ್ಲ. ಈ ಸಲ ಮಾಡಿದ್ದಾರೆ. ನೋಡಕ್ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ. ಸದ್ಯಕ್ಕೆ ಏನು ಪ್ಲಾನ್ ಇಲ್ಲ. ಕ್ಯಾಮ್ರಾ ತೆಗೆದು ಧಾರಾಳವಾಗಿ ಗುರು ನೀವು ಮಾಡ್ಕೋಬಹುದು. ಮಾಡಲೇಬೇಕು. ವಿಜಯ್ ಅವ್ರು ಬರ್ತಾಡೆ ಇದೆ, ನಾವು ಪೋಸ್ಟ್ ಬಿಡ್ಲೇಬೇಕು. ಲಾಸ್ಟ್ ಟೈಮ್ ಬಂದಾಗ ರೂಮ್ ಅಲ್ಲೇ ವೇಟ್ ಮಾಡಿದ್ವಿ. ಬಿಸ್ಕೆಟ್ ಇಲ್ವಾಗ? ನಮ್ಮ ವಿಜಯ್ ಕುಮಾರ್ ಬರ್ಡೇ ಟೀ ಕೊಡಿಸ್ತಾನೆ, ಪಾರ್ಟಿ ಕೊಡ್ಸಂದ್ರೆ. ವಿಡಿಯೋ ನೋಡ್ತಿರಲ್ಲ, ಚೆನ್ನಾಗಿ ಕೇಳಿಸ್ಕೊಂಡ್ಬಿಡ್ರಿ. ವಿಜಯ್ ಅವ್ನ ಬರ್ಡೇಕ ಇವತ್ತು ಟೀ ಕೊಡಿಸ್ತಾನೆ. ನಾಳೆ ಗುರು ಅವ್ರ ಹೋಟ್ಲಾಗ ಊಟ ಕೊಡಿಸ್ತಾನೆ. ಇದು ಅವನೇ ಹೇಳಿರೋದು. ನೀನ್ ತೋರಿಸ್ಬಿಡ ವಿಜಯ್, ಮುಖ ತೋರಿಸ್ಬಿಡ. ಮತ್ತೆ ತನಿ ಸಂದರ್ಭದಲ್ಲಿ ನಮ್ಮ ಗುರು ಹೊಸ ಹೋಟ್ಲ್ ಓಪನ್ ಮಾಡೋಣ. ಎಲ್ಲರೂ ಬಂದು ಚೆನ್ನಾಗಿ ಊಟ ಎಲ್ಲ ಚೆನ್ನಾಗಿದೆ. ಅಪ್ಪು ತಿಂಡಿ ಮನೆ ಅಂತ SBI ಬ್ಯಾಂಕ್ ಇದೆ, ಅದ್ರ ಆಪೋಸಿಟ್ಗೆ ಇರೋದು. ಒಳ್ಳೆ ಟೇಸ್ಟ್ ಮಾಡ್ತಾರೆ ರಿಯಲ್ ಆಗಿ. ಗುರು ಈರುಳ್ಳಿ ಕಟ್ ಮಾಡ್ತಾರೆ ಟಕ 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 ಅಂತ. ಫಸ್ಟ್ ಟೈಮ್ ಬಂದು ಕುಡಿತಾ ಇದ್ದೀನಿ ಇವಾಗ. ಲಾಸ್ಟ್ ಟೈಮ್ ಬಂದಾಗ ಟೀ ಕುಡಿದಿಲ್ಲ ಅನ್ಕೊಂಡಿದ್ದೀನಿ. ಕುಡಿತೀನಿ, ನೋಡೋಣ. 1/4 ಲೀಟ್ರ್ ಹಾಲಿಗೆ 1 ಲೀಟ್ರ್ ನೀರು ಹಾಕಿದ್ದಾರೆ. ಕಾಫಿ ಹೆಂಗಿತ್ತು ನೀನೇ ಹೇಳ್ಬೇಕು. ಕಾಫಿ ಹೆಂಗಿತ್ತು? ಕಾಫಿ ನನಗೆ ಡಿಕಾಷನ್ ಕುಡ್ದಂಗಿತ್ತು.
ಇಲ್ಲಿಂದ ಒಂದು ವ್ಯೂ ನೋಡ್ತಾ ಇರ್ಬೋದು ನೀವು, ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಫ್ರೆಶ್ ಆಗಿದೆ ಗುರು. ಇದೆ ಇವಾಗ ಬಂದವನೇ ಅರಮನೆಯಿಂದ, ಇನ್ನು ಅರಮನೆ ಬರ್ತಿದೆ. ವಿಜಯ್ ಸಿಂಹಾಸನ ತೋರಿಸ್ತಾ ಇಲ್ಲ, ನಾನು ನಾಷ್ಟ ಮಾಡ್ತೇವೆ. ಫ್ರೆಶ್ ಅಪ್ ಆಗ್ಬಿಟ್ಟು ನಾಷ್ಟ ತಿನ್ನಕ್ಕೆ ಹೋಗ್ತಾ ತಿನ್ನಕ್ಕೆ ಹೋಟ್ಲು ಏನು ಕೊಡ್ಬೇಕಾ? ಧನ್ಯವಾದಗಳು ಗುರುಪ್ರಸಾದ್. ಬೀಚಿಗೆ ಬಂದಿದ್ದೀವಿ. ಇವಾಗ ಡ್ರೆಸ್ಸಿಂಗ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ನೀರಲ್ಲಿ ಇಳಿಯೋದೇ ಕೆಲಸ. ಇನ್ನೇನು ಇಲ್ಲ, ನೀರಲ್ಲಿ ಇಳಿದ್ಬಿಡೋದೇ ಕೆಲಸ. ಆದ್ರೆ ನಿಮ್ಗೆಲ್ಲ ತೋರಿಸ್ಬೇಕು ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈಜಾಡ ಗ್ಯಾಪ್ದಲ್ಲಿ ಗುರು ವಿಜಯ್ ಬಂದು ಊಟ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ಔಟ್ ಆಗಿದೆ, ಊಟ ಕೊಡ್ತಾರ ಇಲ್ಲ ಅಂತ. ತಿರ್ಗಾಡಿಸ್ತಾನೆ ಒಂದು ವಿಜಯ್. ನನಗೆ ಈ ದೇವಸ್ಥಾನ, ದೇವರು, ಇವ್ರ ಮೇಲೆ ಯಾವ್ದ್ರ ಮೇಲೆ ನಂಬಿಕೆ ಇಲ್ಲ. ಡೈರೆಕ್ಟ್ ಆಚೆ ಸಿಕ್ಬಿಡೋಣ. ಇಲ್ಲಿ ವಿಡಿಯೋ ಮಾಡಿದ್ದೆ. ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದೀರಾ, ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ವಿಡಿಯೋ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಪ್ಪ.